ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು ಅಂತ ವಿಡಿಯೋ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿ, ಇದು ಮೇನ್ ಫ್ಯಾಬ್ರಿಕ್ಕು. ಇದಕ್ಕೆ ನೋಡಿ, ಇದು ಲೈನಿಂಗ್ ಕೊಟ್ಟಿದ್ದಾರೆ ಅವರು. ನಾನು ನಿಮಗೆ ಲೈನಿಂಗಲ್ಲಿ ಕಟ್ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ ಸ್ನೇಹಿತರೆ, ಮೊದಲಿಗೆ ಸ್ಲೀವ್ ಕಟ್ ಮಾಡೋಣ. ಸ್ನೇಹಿತರೆ ನೋಡಿ, ನಾನು ಎರಡು ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ ನೋಡಿ, ಸ್ಲೀವ್ ಕಟ್ ಮಾಡಲಿಕ್ಕೆ ನಾನು ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಅರ್ಧ ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ನೀವು 1 ಇಂಚ್ ಬೇಕಾದರೂ ಮಾರ್ಕ್ ಮಾಡ್ಕೋಬೋದು. ಸ್ನೇಹಿತರೆ ನೋಡಿ, ಇವಾಗ ನನಗೆ ಅವರು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ. ನೋಡಿ, ಅಳತೆ ಬ್ಲೌಸ್ ಪ್ರಕಾರನೇ ಕಟ್ ಮಾಡಬೇಕು ನಾವು ಸ್ಲೀವ್ ಅಂದಾಗ. ನೋಡಿ, ಇದು ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಇದೇ ಥರನೇ ಈ ಥರ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೊಳ್ಳೋಣ ಇದನ್ನ. ಸ್ನೇಹಿತರೆ ನೋಡಿ, ಇಲ್ಲಿವರೆಗೂ ಇದೆ. ಅರ್ಧ ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದು ಫ್ರಂಟ್ ಆರ್ಮೋಲ್ ಶೇಪು, ಇದು ಬ್ಯಾಕ್ ಆರ್ಮೋಲ್ ಶೇಪು. ಸ್ನೇಹಿತರೆ ಬೇಕಾದರೆ ಇದನ್ನು ಸ್ಟ್ರೈಟ್ ಲೈನ್ ಕೂಡ ಹಾಕೋಬೋದು. ನೋಡಿ, ಇದು ಸ್ಟ್ರೈಟ್ ಲೈನ್ ಹಾಕೋಣಂಗಲ್ಲ, ಇದು ತೆಳ್ಳಗಿರೋದ್ರಿಂದ ನಾವು ಕ್ರಾಸಲ್ಲಿ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ, ಇದು ಸ್ವಲ್ಪ ಸ್ಟ್ರೈಟ್ ಲೈನ್ ಈ ಥರ ಹಾಕ್ಕೊಂಡು ನೋಡಿ ನಾವು ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಕ್ರಾಸಲ್ಲಿ ಈ ಥರ ನೋಡಿ ಸ್ಟಿಚ್ ಬಿಟ್ಕೋಬೇಕಾಗುತ್ತೆ. ನೋಡಿ, ಇದಕ್ಕೆ 1.25 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಇಡ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಇದು ಫ್ರಂಟ್ ಆರ್ಮೋಲ್ ಶೇಪು, ಇದು ಬ್ಯಾಕ್ ಆರ್ಮೋಲ್ ಶೇಪು. ಸ್ನೇಹಿತರೆ ಇವಾಗ ನೋಡಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋಣ. ಸ್ನೇಹಿತರೆ ನೋಡಿ, ಇವಾಗ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ. ನಾವು ಮೆಜರ್ಮೆಂಟ್ ತಗೋಣ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಅಂತೇಳಿ. ಸ್ನೇಹಿತರೆ ನೋಡಿ, ಇದು ಉದ್ದ ಲೆಂತು ಎಷ್ಟಿದೆ ಅಂತ ನೋಡ್ಕೋಬೇಕು ಅಳತೆ ಬ್ಲೌಸಲ್ಲಿ. ಸ್ನೇಹಿತರೆ ನೋಡಿ, ಇದು 12.5 ಉದ್ದ ಇದೆ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಕೂಡ ನೋಡ್ಬಿಡೋಣ ಸ್ನೇಹಿತರೆ. ಇದರಲ್ಲಿ ನೋಡಿ, ಬ್ಯಾಕ್ ಸೈಡಿಂದ ನಾನು ಚೆಸ್ಟ್ ಮೆಜರ್ಮೆಂಟ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ 16.5 ಅಂದರೆ ನೋಡಿ 33 ಆಗುತ್ತೆ. ನೋಡಿ, ಚೆಸ್ಟ್ ಬಂದು 33 ಇದೆ ಸ್ನೇಹಿತರೆ. ಇವಾಗ ಸೊಂಟ ಸೈಜು ನೋಡ್ಬಿಡೋಣ ಇವಾಗಲೇ. ನೋಡಿ, ಸ್ನೇಹಿತರೆ ನೋಡಿ, ಉಕ್ಸ್ ಪಟ್ಟಿ ನಾನು ಲೆಸ್ ಮಾಡಿದ್ದೀನಿ. (24 ಇಂಚ್ ಇದೆ ಸ್ನೇಹಿತರೆ. ಸೊಂಟ ಬಂದು 24 ಇಂಚ್ ಇದೆ. ನೋಡಿ, 24 ಇಂಚು ಸೊಂಟ ಇದೆ. ಚೆಸ್ಟ್ ಬಂದು 33 ಇದೆ. ಹಾಗೆ 12.5 ಉದ್ದ ಇದೆ ಸ್ನೇಹಿತರೆ. ನೋಡಿ, ಇದನ್ನು ನಾನು ಈ ಥರ ಸಿಂಗಲ್ ಫೋಲ್ಡ್ ಹಾಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ಇವಾಗ ನಾನು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನೋಡಿ, ಕೆಳಗಡೆ ಬಾಟಮ್ಗೆ ನಾನು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಬಿಡ್ತಾ ಇದ್ದೀನಿ. ನೋಡಿ, ಸ್ನೇಹಿತರೆ ನೋಡಿ, ಇದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬಿಟ್ಟಿದ್ದೀನಿ. ಇವಾಗ 12.5 ಉದ್ದ ಇದೆ. ಅರ್ಧ ಇಂಚು ಶೋಲ್ಡ್ರ್ ಮಾರ್ಜಿನ್ ಸೇರಿ ನಾನು 13 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಅರ್ಧ ಇಂಚು ಮಾರ್ಜಿನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇದಕ್ಕೆ ನೆಕ್ ಅಗಲ ಬಂದು ಸ್ನೇಹಿತರೆ 33 ಸೈಜ್ಗೆ ನಾನು 2 ಇಂಚ್ ಇಡ್ತಾ ಇದ್ದೀನಿ. ನೋಡಿ, ಜಾಸ್ತಿ ಡೀಪ್ ಇರೋದ್ರಿಂದ ಬ್ಯಾಕ್ ಸೈಡು ನಾನು 2 ಇಂಚ್ ಮಾತ್ರ ನೆಕ್ ಅಗಲ ಇಡ್ತಿದ್ದೀನಿ. ಇನ್ನು ಶೋಲ್ಡ್ರ್ ಬಂದು ಸ್ನೇಹಿತರೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಂತ ನೋಡ್ಕೊಂಡು ಅಷ್ಟೇ ಇಡೋಣ ಇದಕ್ಕೆ. ನೋಡಿ, ಶೋಲ್ಡ್ರು ಸ್ನೇಹಿತರೆ ಇದು 2.25 ಇದೆ. ನೋಡಿ, 2.25 ಶೋಲ್ಡ್ರಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ಟಿಚಿಂಗ್ ಮಾರ್ಜಿನ್ ಸೇರಿ 2.25 ಇದೆ. ನೋಡಿ, ಅಂದರೆ 4.25 ಬರುತ್ತೆ. ನೋಡಿ ಸ್ನೇಹಿತರೆ, ಇದು ಆರ್ಮೋಲ್ ಬಂದು 4.25 ಬರುತ್ತೆ. ನೋಡಿ, ಇದಕ್ಕೆ ಒಂದು ಲೈನ್ ಹಾಕಂತ ಇದ್ದೀನಿ. ಸ್ನೇಹಿತರೆ ನೋಡಿ, ಇವಾಗ ಆರ್ಮೋಲ್ ಯಾವ ರೀತಿ ಕಂಡುಹಿಡಿಯೋದು ಅಂದರೆ ನೋಡಿ, ಅಳತೆ ಬ್ಲೌಸ್ ತಗೊಂಡು ನೀಟಾಗಿ ಕೆಳಗಡೆಯಿಂದ ಮಾರ್ಕ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಸ್ನೇಹಿತರೆ ನೋಡಿ, ನಾವು ಇವಾಗ ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, 33 ಚೆಸ್ಟ್ ಇದೆ ಸ್ನೇಹಿತರೆ. ಅದನ್ನು 4 ಭಾಗ ಮಾಡಿದಾಗ ನಮಗೆ 8.25 ಬರುತ್ತೆ. ನೋಡಿ, 8.25 ನಮಗೆ ಒಂದು ಸೈಡು ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ ಸ್ನೇಹಿತರೆ. ನೋಡಿ, ನಾನು 8.25ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹಾಗೆ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೂಡ
ಮಾರ್ಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇವಾಗ ಕೆಳಗಡೆ ಸೊಂಟ ಎಷ್ಟಿದೆ ಅಂದರೆ 24 ಇದೆ ನೋಡಿ. 24ರಲ್ಲಿ 4 ಭಾಗ ಮಾಡಿದರೆ 6 ಇಂಚ್ ಬರುತ್ತೆ ನೋಡಿ. 6 × 12 = 24. 6ಕ್ಕೆ 1 ಇಂಚು ನಾನು ಕೆಳಗಡೆ ಟಕ್ಸಿಗೋಸ್ಕರ 1 ಇಂಚ್ ಬಿಟ್ಟು 7 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ 1.25 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡ್ತಿದ್ದೀನಿ ನೋಡಿ. ಇದಕ್ಕೆ ಲೈನ್ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಇಲ್ಲಿ ಆರ್ಮೋಲ್ ಶೇಪ್ ಕೂಡ ಮಾರ್ಕಿಂಗ್ ಇದೆ. ಇದು ನೀಟ್ಗೆ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ನೋಡಿ ಇಷ್ಟೆಲ್ಲ ಇಟ್ಕೊಂಡ್ಮೇಲೆ ಇವಾಗ ಅಳತೆ ಬ್ಲೌಸ್ ತಗೊಂಡು ನೋಡಿ ಆರ್ಮೋಲ್ ಯಾವ ರೀತಿ ಕಂಡುಹಿಡಿಯೋದು ಅಂದರೆ ನೋಡಿ ಸ್ನೇಹಿತರೆ, ಬ್ಯಾಕ್ ಸೈಡಿಂದ ಇಲ್ಲಿಂದ ಇದೆಷ್ಟಿದೆ ಅಂತ ನೋಡ್ಕೊಂಬಿಡಿ, ಇಲ್ಲಿ ಗೊತ್ತಾಗುತ್ತೆ. ಬೇಡ ಅಂದರೆ ನೋಡಿ ನೀಟಾಗಿ ಈ ಥರ ಬ್ಲೌಸ್ ಇಟ್ಟರು ನಮಗೆ ಸಿಗುತ್ತೆ ಸ್ನೇಹಿತರೆ. ನೋಡಿ ಕೆಳಗಡೆಯಿಂದ 1/2 ಇಂಚು ಮಾರ್ಜಿನ್ ಬಿಟ್ಟು ಈ ಥರ ನಮಗೆ ನೀಟಾಗಿ ಬ್ಲೌಸನ್ನು ಇಟ್ಕೊಂಡಾಗ ನಮಗೆ ಬರುತ್ತೆ ಸ್ನೇಹಿತರೆ. ಇದು ಸ್ನೇಹಿತರೆ ನೋಡಿ ಇದು 12.5 ಉದ್ದ ಇದೆ, ಬಟ್ ಇಲ್ಲಿ ಡಿಸೈನ್ ಮಾಡಿರೋದ್ರಿಂದ ಎಳಿತಾ ಇದೆ ನೋಡಿ. ಇಲ್ಲಿಗಿದೆ, ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1/2 ಇಂಚು ಮಾರ್ಜಿನ್ ಸೇರಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ಇವಾಗ ನೋಡಿ ಇದಕ್ಕೆ 1 ಇಂಚು ನಾನು ಕ್ರಾಸಿಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಆರ್ಮೋಲ್ ಕ್ರಾಸಿಗೋಸ್ಕರ 1 ಇಂಚು ನಾನು ಕ್ರಾಸಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಅದನ್ನು ಈ ಶೇಪಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಇದು ಬ್ಯಾಕ್ ಆರ್ಮೋಲ್ ಶೇಪು ಸ್ನೇಹಿತರೆ. ಹಾಗೆ ನೋಡಿ ಇವಾಗ ನೆಕ್ ಉದ್ದ ನೋಡಿ, ಬ್ಯಾಕ್ ಸೈಡ್ ನೆಕ್ ಅಗಲ ನಾವು 2 ಇಂಚ್ ಇಟ್ಟಿದ್ದೀವಿ ನೋಡಿ. ಅಳತೆ ಬ್ಲೌಸಲ್ಲಿ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡು ಈ ಥರ ಕೆಳಗಡೆಯಿಂದ ಮೆಜರ್ಮೆಂಟ್ ತಗೊಂಡ್ರೆ ನಿಮಗೆ ನೆಕ್ಕಿನ ಉದ್ದ ಬಂದ್ಬಿಡುತ್ತೆ ನೋಡಿ. 1/4 ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ ಇದಕ್ಕೆ ಒಂದು ಯಾವ ಶೇಪ್ ಆದರೂ ಮಾಡ್ಕೋಬೋದು ಸ್ನೇಹಿತರೆ ನೋಡಿ. ನಾನು ಇದಕ್ಕೆ ಸಿಂಪಲ್ಲಾಗಿ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಇದನ್ನು ಸಿಂಪಲ್ಲಾಗಿ ಈ ಥರ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಉದ್ದ ಬಂದು 12.5 ಇದೆ, ಚೆಸ್ಟ್ ಮೆಜರ್ಮೆಂಟ್ ಬಂದು 33 ಇದೆ, ಸೊಂಟ ಬಂದು 24 ಇದೆ ಸ್ನೇಹಿತರೆ. ನೋಡಿ ಇದೇ ಮೆಜರ್ಮೆಂಟಿಗೆ ನೀವು ಇದೇ ರೀತಿಯೇ ಕಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ ಸ್ನೇಹಿತರೆ. ನಾವು ಕಟ್ ಮಾಡೋಣ ಇವಾಗ. ಸ್ನೇಹಿತರೆ ನೋಡಿ ನಾನು ನೆಕ್ಕನ್ನು ಕಟ್ ಮಾಡ್ಕೊಳಲ್ಲ, ಡಿಸೈನ್ ಏನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ನಾನು ನಂತರ ಕಟ್ ಮಾಡ್ಕೊತೀನಿ ನೋಡಿ. ಇವಾಗ ನಿಮಗೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಅದಕ್ಕಿಂತ ಮುಂಚೆ ನಾವು 1/2 ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು ನೋಡಿ. ಏನಕ್ಕೆ ಮಾರ್ಜಿನ್ ಅಂದರೆ ಉಕ್ಸ್ಪಟ್ಟಿ ಕಾಜೆಪಟ್ಟಿ ಹತ್ರ 1/4 ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗುತ್ತೆ ನೋಡಿ. ಅದಕ್ಕೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಇದನ್ನು ಈ ಥರ ಇಟ್ಟು ಸೇಮು ಎಷ್ಟಿದೆಯೋ ಆರ್ಮೋಲು ಹಾಗೆ ನೆಕ್ ಆಗಲ್ಲ ಎಲ್ಲ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಇದೆ, ಹಾಗೆ ಮಾರ್ಜಿನ್ ಕೂಡ ಇಲ್ಲಿಗಿದೆ ಸ್ನೇಹಿತರೆ. ಇವಾಗ ನೋಡಿ ಬ್ಯಾಕ್ ಸೈಡ್ ಶೇಪ್ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ನೆಕ್ಕಿನ ಅಗಲ ಇದೆ, ಇವೆರಡನ್ನೂ ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ. ನೋಡಿ ಇದನ್ನು ಇವಾಗ ಬ್ಯಾಕ್ ಪಾರ್ಟನ್ನು ರಿಮೂವ್ ಮಾಡೋಣ ನೋಡಿ. ಇಲ್ಲಿಗಿದೆ ಇದು ನೋಡಿ. ಇದಕ್ಕೂ ಒಂದು ಲೈನ್ ಹಾಕೋಣ, ಹಾಗೆ ಇದಕ್ಕೂ ಕೂಡ ಒಂದು ಸ್ಟ್ರೈಟ್ ಲೈನ್ ಹಾಕೋಣ ಸ್ನೇಹಿತರೆ. ನೋಡಿ ಇವಾಗ ಇದು ಬ್ಯಾಕ್ ಆರ್ಮೋಲ್ ಶೇಪ್ ಆಯಿತು. ಇವಾಗ ನಾವು ಇದಕ್ಕೆ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀವಿ ನೋಡಿ ಸ್ನೇಹಿತರೆ. ನೋಡಿ ಇದು ಫ್ರಂಟ್ ಆರ್ಮೋಲ್ ಶೇಪು. ಚೆಸ್ಟ್ ಮೆಜರ್ಮೆಂಟು ಇಲ್ಲಿಗಿದೆ ಸ್ನೇಹಿತರೆ ನೋಡಿ, 33 ಚೆಸ್ಟ್ ಮೆಜರ್ಮೆಂಟ್ ಇದೆ. ಶೋಲ್ಡ್ರ್ ಬಂದು 4.25 ಇದೆ ಸ್ನೇಹಿತರೆ. ಟೋಟಲ್ ಅಳತೆ ಬ್ಲೌಸ್ ಪ್ರಕಾರನೇ ಇಟ್ಟಿದ್ದೀನಿ ಸ್ನೇಹಿತರೆ. ನೋಡಿ ಇವಾಗ ಅಳತೆ ಬ್ಲೌಸ್ ಪ್ರಕಾರ ನೆಕ್ಕನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾನು ಅಳತೆ ಬ್ಲೌಸ್ ತಗೊಂಡೆ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ನಾವು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ. ನಾನು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿದ್ದೀನಿ, ನಾನು ಮಾರ್ಕಿಂಗಲ್ಲೇ 1/2 ಇಂಚ್ ಸೇರಿಸಿದ್ದೀನಿ, ಬಟ್ ಇಲ್ಲಿ ಅಳತೆ ತಗೊಂತ ಇಲ್ಲ ಅದು ನೋಡಿ. ಇಲ್ಲಿಗಿದೆ ಸ್ನೇಹಿತರೆ, ಇದು ಒಂದು 1/4 ಇಂಚು
ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಇದೇ ರೀತಿ ಏನು ಇಟ್ಕೊಂಡಿರ್ತಿರಲ್ಲ, ಇವಾಗಲೇ ನೋಡಿ ಫಸ್ಟ್ ಡಾಟ್ ಪಾಯಿಂಟನ್ನು ಸೆಕೆಂಡ್ ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಮೇಲ್ಗಡೆ ಶೋಲ್ಡರ್ ಹತ್ರ ನಾವು ಆಲ್ರೆಡಿ ಮಾರ್ಜಿನ್ ಒಂದು ತಗೊಂಡಿದ್ದೀವಿ. ಇಲ್ಲಿ ಕೆಳಗಡೆ ಇದ್ದು ಮಾರ್ಜಿನ್ ಸೇರಿ ಮಾರ್ಕ್ ಮಾಡ್ತಿದ್ದೀನಿ ನೋಡಿ, ಇಲ್ಲಿವರೆಗೂ ಇದೆ. ಇದು ಮಾರ್ಜಿನ್ ಸೇರಿ ಮಾರ್ಕ್ ಮಾಡ್ತಿದ್ದೀನಿ. ಫಸ್ಟ್ ಡಾಟ್ ಪಾಯಿಂಟ್ ಆಯಿತು. ಇಲ್ಲಿಂದ ನೋಡಿ ಸೆಕೆಂಡ್ ಡಾಟ್ ಪಾಯಿಂಟ್ ಅವ್ರು ಎಲ್ಲಿಗೆ ಹಿಡಿದಿದ್ದಾರೆ ನೋಡ್ಕೊಂಬಿಡಿ ಸ್ನೇಹಿತರೆ. ನೋಡಿ, ಅಳತೆ ಬ್ಲೌಸನ್ನೇ ಇದೇ ಥರ ಇಟ್ಕೊಂಡೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿವರೆಗೂ ಅವರು ಟಕ್ಸ್ ಹಿಡಿದಿದ್ದಾರೆ. ಅಂದರೆ ಎಷ್ಟು ಬರುತ್ತೋ ಆ ಗ್ಯಾಪ್ ಎರಡಕ್ಕೂ, ಇದು ಫಸ್ಟ್ ಡಾಟ್ ಪಾಯಿಂಟು, ಇದು ಸೆಕೆಂಡ್ ಡಾಟ್ ಪಾಯಿಂಟು. ನೋಡಿ, ಇದಕ್ಕೆ ಲೈನ್ ಹಾಕೋಣ ಸ್ನೇಹಿತರೆ. ಇವಾಗ ನೋಡಿ, ಅದಕ್ಕಿಂತ ಮುಂಚೆ ಸ್ನೇಹಿತರೆ ಇಲ್ಲಿ ಕಜಾಪಟ್ಟಿ ಉಕ್ಸ್ಪಟ್ಟಿ ಕೂಡ ಮಾರ್ಕ್ ಮಾಡ್ಕೊಬೋದು. ನೋಡಿ, ಇವಾಗ ನೋಡಿ, ಇಲ್ಲಿಗಿದೆ ನೆಕ್ಕು, ಇಲ್ಲಿಗೆ ಕಾಜಾಪಟ್ಟಿ ಉಕ್ಸ್ಪಟ್ಟಿ ಇಲ್ಲಿವರೆಗೂ ಬರುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿವರೆಗೂ ಬರುತ್ತೆ. ನಾನು ಇವಾಗ ಲೈನ್ ಹಾಕಿ ತೋರಿಸ್ಬಿಡ್ತೀನಿ ನಿಮಗೆ. ಸ್ನೇಹಿತರೆ ನೋಡಿ, ಇದು ಕಾಜಾಪಟ್ಟಿ ಉಕ್ಸ್ಪಟ್ಟಿ ಇಲ್ಲಿವರೆಗೂ ಬರುತ್ತೆ ನಿಮಗೆ. ಫಸ್ಟ್ ಡಾಟ್ ಪಾಯಿಂಟು ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟು. ಸ್ನೇಹಿತರೆ ನೋಡಿ, ಇದ್ರ ಶೋಲ್ಡರ್ ಸೆಂಟ್ರಿಗೆ ನಾವು ಡಾಟ್ ಹಿಡಿಬೇಕಾಗುತ್ತೆ. ನೋಡಿ, ಇಲ್ಲಿಗೆ ನೋಡಿ, ಇದು ಡಾಟ್ ಪಾಯಿಂಟ್ ಆಗುತ್ತೆ. ಡಾಟು ಇಲ್ಲಿಗೆ ಹಿಡಿಬೇಕು ಸ್ನೇಹಿತರೆ. ಡಾಟ್ ಬಂದು ನಾನು 1 ಇಂಚು ಹಿಡಿತಾ ಇದ್ದೀನಿ ಇದಕ್ಕೆ. ನೋಡಿ, 1 ಇಂಚು ಅಂದರೆ 2 ಇಂಚು ಹಿಡಿತಾ ಇದ್ದೀನಿ. 1 ಇಂಚು ನೋಡಿ, 2 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ಇವಾಗ ನಾನು ಇಲ್ಲಿ ನಿಮಗೆ ಇದ್ರದ್ದು ಮಾರ್ಕ್ ಮಾಡಿ ತೋರಿಸಿದ್ದೆ ನೋಡಿ. ಇದು ನೆಕ್ ಲೈನ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಇಲ್ಲಿಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ತೋರಿಸಿದ್ದೆ. ಇದಕ್ಕೆ 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಸ್ನೇಹಿತರೆ. ನೋಡಿ, ಇಲ್ಲಿ ಒಂದು ಟಕ್ಸ್ ಬರುತ್ತೆ. ಹಾಗೆ ಇಲ್ಲಿ ಅರ್ಧ ಇಂಚು ನಾವು ಮಾರ್ಜಿನ್ ಸೇರಿಸ್ಕೊಂಡಿಲ್ಲ ಸ್ನೇಹಿತರೆ. ಇಲ್ಲಿ ಮಾತ್ರ ಮಾರ್ಜಿನ್ ಸೇರಿಸ್ಕೊಂಡಿದ್ದೀನಿ, ಇಲ್ಲಿ ಸೇರಿಸ್ಕೊಂಡಿಲ್ಲ. ಹಾಗಾಗಿ ನೋಡಿ, 1 ಇಂಚು ನಾನು ಎಕ್ಸ್ಟ್ರಾ ಹಿಡಿದಿದ್ದೀನಿ ಇಲ್ಲಿಂದ ಇಲ್ಲಿವರೆಗೂ. ಇವಾಗ ನೋಡಿ, ಇದಕ್ಕೆ ಈ ಲೈನನ್ನು ಸೇರಿಸೋಣ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ನೋಡಿ, ಇಲ್ಲಿ ಇವಾಗ ನಾವು ಸೊಂಟದ ಅಳತೆ ಬಂದು 24 ಇದೆ ಸ್ನೇಹಿತರೆ. 24 4 ಭಾಗ ಮಾಡಿದರೆ ನಮಗೆ 6 ಇಂಚ್ ಆಗುತ್ತೆ. ನೋಡಿ, 6 ಇಂಚು ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ 3 ಇಂಚ್ ಇದೆ ಸ್ನೇಹಿತರೆ. ಇಲ್ಲಿಂದ ಕಂಟಿನ್ಯೂ 6 ಇಂಚು, 1/4 ಇಂಚು ನಾನು ಎಕ್ಸ್ಟ್ರಾ ಇಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಇಲ್ಲಿವರೆಗೂ ಬಂತು ಸ್ನೇಹಿತರೆ. ನೋಡಿ, ಇವಾಗ ನಾನು ಇಲ್ಲಿ ಅರ್ಧ ಇಂಚು ಮೇಲಕ್ಕೆ ಒಂದು ಕ್ರಾಸ್ ಲೈನ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ, ಇದಕ್ಕೆ ಲೈನು ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ಸೊಂಟದ ಸೈಜಿಗೆ, ಇಲ್ಲಿ ಚೆಸ್ಟ್ ಮೆಜರ್ಮೆಂಟಿಗೆ ಎರಡಕ್ಕೂ ಲೈನ್ ಹಾಕಿ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ನೋಡಿ, ಟಕ್ಸ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಟಕ್ಸ್ ಬರುತ್ತೆ ಸ್ನೇಹಿತರೆ. ನೋಡಿ, ಆರ್ಮೋಲ್ ಶೇಪಲ್ಲಿ, ಫ್ರಂಟ್ ಆರ್ಮೋಲ್ ಶೇಪಲ್ಲಿ ಇಲ್ಲಿ ಒಂದು ಟಕ್ಸ್ ಬರುತ್ತೆ. ಹಾಗೆ ಇವೆರಡು ಸೆಂಟ್ರಿಗೆ ಒಂದು ಟಕ್ಸ್ ಬರುತ್ತೆ ಸ್ನೇಹಿತರೆ. 4 ಇಂಚಿದೆ ನೋಡಿ. 4 ಅಂದರೆ 2 ಇಂಚು ಇಲ್ಲಿಗೆ ಟಕ್ಸ್ ಬರುತ್ತೆ. ಒಂದು ಇಲ್ಲೂ ಕೂಡ ಒಂದು ಟಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಇಲ್ಲಿ ಟಕ್ಸ್ ಬಂದರೆ ಇಡಿ, ಬರಲಿಲ್ಲ ಅಂದರೆ ನೀವು ಬಿಡಿ, ಏನು ತೊಂದರೆ ಇಲ್ಲ. ಏನಕ್ಕಂದರೆ ಸ್ನೇಹಿತರೆ ನೋಡಿ, ಡಿಫ್ರೆಂಟಾಗಿ ಏನಿರುತ್ತೆ ಅಂದರೆ, ನಾವು ನೋಡಿ ಕ್ರಾಸಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ಅವರು ಅಳತೆ ಬ್ಲೌಸ್ ಕೊಟ್ಟಿರೋರು ಕ್ರಾಸಲ್ಲಿ ಕಟ್ ಮಾಡ್ಕೊಳ್ಳಿಲ್ಲ ಅಂದರೆ, ನೋಡಿ, ಕ್ರಾಸಲ್ಲಿ ಕಟ್ ಮಾಡ್ಕೊಳ್ಳಿಲ್ಲ ಅಂದರೆ ಇಲ್ಲಿ ಟಕ್ಸ್ ಬರುತ್ತೆ. ಕ್ರಾಸಲ್ಲಿ ಕಟ್ ಮಾಡ್ಕೊಂಡ್ರೆ ಟಕ್ಸ್ ಬರಲ್ಲ ಸ್ನೇಹಿತರೆ. ನೋಡಿ, ಇದನ್ನು ನೀವು ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಇದೊಂದು ಮಾರ್ಕ್ ಮಾಡ್ಕೊಂಡ್ರೆ, ಬಟ್ ಇವೆರಡು ಸೆಂಟ್ರಿಗೆ ಇದನ್ನು ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಏನು ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇವಾಗ ಕಟ್ ಮಾಡ್ತಿದ್ದೀನಿ ಇದನ್ನು. ಸ್ನೇಹಿತರೆ ನೋಡಿ, ಇದು ಫ್ರಂಟ್ ಪಾರ್ಟ್ ಇದೆ. ಇದಕ್ಕೆ ಇವಾಗ ಬೆಲ್ಟ್ ಕಟ್ ಮಾಡೋಣ ಸ್ನೇಹಿತರೆ. ನೋಡಿ, ಸೀದಾ ಒಂದು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಬೆಲ್ಟಿಗೋಸ್ಕರ. ಇದು ಸ್ನೇಹಿತರೆ ನೋಡಿ, ಇವಾಗ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ನಾವು ಮಾರ್ಕ್ ಮಾಡ್ಕೋಬೋದು. ನೋಡಿ, ಅರ್ಧ ಇಂಚು ನಾನಲ್ಲಿ ಕೆಳಗಡೆ ಮಾರ್ಜಿನ್ ಬಿಡ್ತಾ ಇದ್ದೀನಿ. ಸ್ಟಿಚಿಂಗ್ ಮಾರ್ಜಿನ್ ಅರ್ಧ ಇಂಚ್ ಬಿಡ್ತಾ ಇದ್ದೀನಿ. ಇನ್ನುಳಿದೆಲ್ಲ ಮಾಮೂಲಿ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಇಟ್ಕೊಂಡು ಬ್ಲೌಸನ್ನು ಸಿಂಪಲ್ಲಾಗಿ ಅದು ಹೆಂಗಿದೆಯೋ ಹಾಗೆ ಕೂಡ ನಾವು ಮಾರ್ಕ್ ಮಾಡ್ಕೋಬೋದು. ನೋಡಿ, ಮೇಲ್ಗಡೆ ಅರ್ಧ ಇಂಚು ನಾನು ಮಾರ್ಜಿನ್ ಸೇರಿ, ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಉದ್ದ ಬಂದು ನೋಡಿ ಇಲ್ಲಿವರೆಗೂ ಇದೆ.
ಸ್ನೇಹಿತರೆ ನೋಡಿ ಇದನ್ನು ಸ್ವಲ್ಪ ಕರು ಶೇಪಲ್ಲಿ ಈ ಥರ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿ ಇದು ಕರೆಕ್ಟ್ ಆಗುತ್ತಲ್ಲ ಅಂತ ಚೆಕ್ ಮಾಡಿಬಿಡ್ತೀನಿ ನಾನು ನಿಮಗೆ.